ಆಲ್ಮೋಸ್ಟ್ ತುಂಬ ಜನ ಅಂದರೆ ತುಂಬ ಜನ ಯಾವುದೇ ತೆರನಾದ ಲಾಭ ಇಲ್ಲದೇ ಅಂದರೆ ಲಾಭ ನಿರೀಕ್ಷೆ ಮಾಡ್ದೇ ಸೊ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡೋದಿಲ್ಲ. ಬಟ್ ಅದು ಕೂಡ ಅವರಿಗೆ ಮಾಡೋದು ಕೂಡ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ. ಅದರಲ್ಲಿ ನಾನು ಕೂಡ ಏನು ಭಿನ್ನವಿಲ್ಲ, ನಾನು ಕೂಡ ಲಾಭ ಇಲ್ಲದೇ ವ್ಯವಹಾರ ಮಾಡೋದು ಇಲ್ಲ. ಬಟ್ ಕೆಲವೊಂದು ಸಲ ನಾನು ಕೂಡ ಲಾಭವನ್ನು ಅಂದರೆ ವ್ಯವಹಾರದಲ್ಲಿ ಲಾಭವನ್ನು ನಿರೀಕ್ಷೆ ಮಾಡದೆ ಕೆಲವೊಂದು ವ್ಯವಹಾರಗಳನ್ನ ಮಾಡಿರ್ತೀನಿ. ಆ ವ್ಯವಹಾರ ಸೊ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಬಟ್ ಆ ವ್ಯವಹಾರವನ್ನು ನನ್ನ ಜೊತೆ ಯಾರು ಮಾಡಿರ್ತಾರೋ ಅವರಿಗಷ್ಟೇ ಗೊತ್ತಿರುತ್ತೆ ಅದು. ಬಟ್ ಅದು ಎಲ್ರಿಗೂ ಗೊತ್ತಾಗಬೇಕು, ನಾನು ಲಾಭ ತಗೊಳ್ದೇನೆ ವ್ಯವಹಾರ ಮಾಡಿದ್ದೇನೆ, ಸೊ ಅದು ಎಲ್ರಿಗೂ ಗೊತ್ತಾಗಬೇಕು ಅಂತ ನನ್ನ ಉದ್ದೇಶ ಏನಿಲ್ಲ. ಬಟ್ ಅದು ನನಗೆ ಖುಷಿ ಕೊಟ್ಟಿರ್ತೀನಿ, ನಾನು ಯಾವುದೇ ಥರದ ಲಾಭವನ್ನು ತಗೊಳ್ಳದೆ ವ್ಯವಹಾರ ಮಾಡಿರ್ತೀನಿ. ಅದರ ಅರ್ಥ ಏನಂದರೆ ಸೊ ಕೆಲವೊಬ್ಬರು ತುಂಬಾ ಪ್ರಾಬ್ಲಮಲ್ಲಿ ಇರ್ತಾರೆ, ಕೆಲವೊಬ್ರು ತುಂಬಾ ಕಷ್ಟದಲ್ಲಿರ್ತಾರೆ, ಕೆಲವೊಬ್ರು ತುಂಬಾ ಏನೋ ಕಳ್ಕೊಂಡು ಈ ಥರ ಏನೋ ಸಂಕಷ್ಟದಲ್ಲಿ ಇರ್ತಾರೆ. ಅಂಥವ್ರಿಗೋಸ್ಕರ ನಾನು ಕೂಡ ನನ್ನ ಖುಷಿಗೋಸ್ಕರ ಆಗಿರ್ಬೋದು, ಅವರ ಒಂದು ನೆಮ್ಮದಿಗೋಸ್ಕರ, ಅವರಿಗೊಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಸೊ ನಾನು ಕೂಡ ಸುಮಾರು ಸರಿ ಯಾವುದೇ ತೆರನಾದ ಲಾಭವನ್ನು ನಿರೀಕ್ಷೆ ಮಾಡದೇ ನಾನು ವ್ಯವಹಾರವನ್ನು ಮಾಡಿ ಮುಗಿಸಿ ಕೆಲವೊಂದು ಮರಿಗಳನ್ನ ಕೊಟ್ಟಿರ್ತೀನಿ. ಅದರಲ್ಲೂ ಕೂಡ ಇಲ್ಲೊಂದು 10 ಮರಿಗಳ ಕುರಿತು ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಜೊತೆಗೆ ನೀವೇನಾದರೂ ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ 10 ಮರಿಗಳ ಒಂದು ವಿಡಿಯೋಗೆ ತುಂಬಾ ನೀವು ಲೈಕ್ ಕೊಡ್ತೀರಾ ಅಂದ್ಕೊಂಡು ನಾನು ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಲೈಕ್ ಕೊಟ್ಟು ಮತ್ತು ಈ ಒಂದು ವಿಡಿಯೋ ಇಷ್ಟ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿನ್ನೆ ದಿನ ನಾನೊಂದು ಶಾರ್ಟ್ಸ್ ಮಾಡಿ ಒಂದು ವಿಡಿಯೋನ ನಾನು ಹಾಕಿದ್ದೆ. ಸೊ ಅದರ ಕುರಿತು ಮಾರ್ನಿಂಗ್ ಒಂದು ವಿಡಿಯೋ ಬರುತ್ತೆ, ಸೊ ನೋಡಿ ಅಂತ ನಿಮಗೆ ಆ ಶಾರ್ಟ್ಸಲ್ಲಿ ಅಂದರೆ ಒಂದು 50 ಸೆಕೆಂಡ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಬಟ್ ಆ ಮರಿಗಳ ಒಂದು ಪೂರ್ತಿಯಾದಂಥ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೇನೆ ಇವತ್ತು ಬೆಳಗ್ಗೆ. ಸೊ ಹಾಗಾಗಿ ಇದನ್ನು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ಇಲ್ಲಿರುವಂಥ 10 ಮರಿಗಳನ್ನ ನಾನು ನೇತ್ರಾವತಿ ಅಂತ ಒಬ್ಬ ತಾಯಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಬಟ್ ಅವ್ರ ಮಕ್ಕಳು ಬಂದುಬಿಟ್ಟು ಒಬ್ಬನ ಹೆಸರು ಜೀವನ್, ಮತ್ತೊಬ್ಬನ ಹೆಸರು ದರ್ಶನ್ ಅಂತ. ಸೊ ಒಬ್ಬ ಮಗ 10th ಆಗಿದೆ, ಒಬ್ಬ ಮಗಂದು ಏನಪ್ಪ ಅಂದರೆ PUC ಫಸ್ಟ್ ಇಯರ್ ಆಗಿದೆ ಅಂತ. ಬಟ್ ಅವರೆಲ್ಲೋ ಅವ್ರ ಮಗ ಒಬ್ಬನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ. ಬಟ್ ಅವ್ರಿಗೇನೋ ತಾಯಿಗೆ ಸೊ ಅಲ್ಲೆಲ್ಲ ಹೋಗಿ ದುಡಿಯೋದು ಎಲ್ಲ ಬೇಡ, ಸೊ ಇಲ್ಲೂ ಏನಾದರೂ ಮಾಡ್ಕೋ ಅಂತ ಹೇಳಿದ ಮೇಲೆ ಅವ್ರ ಹತ್ರ ಆಲ್ಮೋಸ್ಟ್ ಮೊದಲೆಲ್ಲ ಅವರು ಟಗರು ಮರಿಗಳನ್ನ ಸಾಕ್ತಿದ್ರಂತೆ. ಅಂದರೆ ಆ ಕಡೆ ಒಂದು ಭಾಗದಲ್ಲಿ ಸಿಗುವಂಥ ಮರಿಗಳನ್ನ ತೊಗೊಂಡು ಸಾಕ್ತಿದ್ರಂತೆ. ಬಟ್ ಆ ಕಡೆ ಭಾಗ ಅಂದರೆ ಯಾವುದಂದರೆ ಹುಳಿಯಾರ ಕಡೆ ಬರುವ, ಅಂದರೆ ಹುಳಿಯಾರ ಚಿಕ್ಕನಾಯಕನಹಳ್ಳಿ ತಾಲೂಕು ಹತ್ರ ಬರುವ ಹುಳಿಯಾರದಲ್ಲಿ ಅವರು ತಮ್ಮ ಕಡೆ ಬರುವಂಥ ನಾಟಿ ಮರಿಗಳನ್ನ ಸಾಕೊಂಡು ಅವ್ರ ಕೆಲಸವನ್ನು ಮಾಡ್ತಿದ್ದಂತೆ. ಬಟ್ ಅವರಿಗೆ ಅವ್ರ ಮಗ ನನ್ನ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡಿದ್ರಂತೆ. ನೋಡಾದ ಮೇಲೆ ಸೊ ನನಗೂ ಕೂಡ ಈ ಥರ ಮರಿಗಳನ್ನ ತೊಗೊಂಡು ಸಾಕಬೇಕು ಅಂದಮೇಲೆ ನನಗೆ ಫೋನ್ ಮಾಡಿ, ಬ್ರದರ್ ನಾನು ಈ ಥರ ಹೀಗೆ ನನಗೆ ಮರಿಗಳು ಬೇಕಿತ್ತು, ನಿಮ್ಮ ವಿಡಿಯೋಗಳನ್ನ ನೋಡಿದ್ದೀನಿ ಅಂತ ನಂಗೆ ಫೋನ್ ಮಾಡಿದ ಮೇಲೆ ಆ ಬ್ರದರ್ ಜೊತೆ ಅಂದರೆ ಆ ಜೀವನ್ ಜೊತೆ ನಾನು ಮಾತಾಡಿದ್ದೆ. ಆ ಹುಡುಗನ ಹೆಸರು ಜೀವನ್ ಅಂತ. ಅವನ ಜೊತೆ ಮಾತಾಡಾದ್ಮೇಲೆ ಅವ್ರ ತಾಯಿ ಕೂಡ ಮಧ್ಯದಲ್ಲಿ ಫೋನನ್ನು ಇಸ್ಕೊಂಡು ಈ ಥರಪ್ಪ ನನ್ನ ಮಕ್ಕಳು ಹೀಗೆ ನಾವು ಕೂಡ ಮರಿಗಳನ್ನ ಸಾಕ್ತೀವಿ, ಮನೆ ಮುಂದೆ ನಮ್ದೇನು ದೊಡ್ಡ ಶೆಡ್ ಇಲ್ಲ, ಸಣ್ಣ ಶೆಡ್ ಇದೆ, ಒಂದು 17ಕ್ಕೆ 10 ಏನೋ 15 ಶೆಡ್ ಅಗಲ ಇದೆ. ಆ ಶೆಡ್ಡಲ್ಲಿ ಮರಿಗಳನ್ನ ಸಾಕೋತೀವಿ, ಸಣ್ಣ ಫಾರ್ಮನ್ನು ಮಾಡಿದ್ದೇವೆ. ಸೊ ನೀನು ಕೂಡ ಏನಾದರೂ ಹೆಲ್ಪ್ ಮಾಡು, ನನಗೆ ಒಳ್ಳೆಯದಾಗತ್ತೆ ನಿಂಗು ಅಂದಮೇಲೆ ನಾನು ಕೂಡ ನನ್ನ ಬಗ್ಗೆ ಎಲ್ಲವನ್ನೂ ಹೇಳಿದೆ. ಅದಾದಮೇಲೆ ಅವ್ರಿಗೂ ಕೂಡ ಹೇಳಿದ್ಮೇಲೆ ನಮ್ಮ ಅಕ್ಕ ಒಬ್ಬರು ಇದ್ದಾರೆ, ಅಲ್ಲಿ ಪ್ರಭಾಮಣಿ ಅನ್ನೋರು ಅಲ್ಲಿ ಹುಳಿಯಾರ ಹತ್ರ ಸುರ್ಗಾವನಹಳ್ಳಿ ಅಂತ ಬರುತ್ತೆ, ಅಲ್ಲಿದ್ದಾರೆ. ಸೊ ಅವ್ರಿಗೆ ಹೋಗಿ ಅವ್ರ ಫಾರ್ಮನ್ನು ಒಂದು ಸಾರಿ ವಿಸಿಟ್ ಮಾಡಿ ಸೊ ಅವ್ರ ಹತ್ರ ನಾನು ಕೊಟ್ಟಂಥ ಮರಿಗಳಿದೆ, ಸಣ್ಣ ಮರಿಗಳನ್ನು ಕೊಟ್ಟಿರ್ತೀನಿ, ದೊಡ್ಡ ಮರಿಗಳನ್ನು ಕೊಟ್ಟಿರ್ತೀನಿ. ಒಂದು 3 ವರ್ಷ ಆದ ಅವ್ರಿಗೆ ಮರಿಗಳನ್ನ ಕೊಡೋದಕ್ಕೆ ಸುಮಾರು ಸಂಖ್ಯೆಯಲ್ಲಿ ಮರಿಗಳನ್ನ ಕೊಟ್ಟಿದ್ದೀನಿ. ಅವ್ರ ಹತ್ರ ಒಂದು ಸಾರಿ ಹೋಗಿ ಭೇಟಿಯಾಗಿ ಸೊ ಅವರೇ ನಿಮಗೆ ನನ್ನ ಬಗ್ಗೆ ಹೇಳ್ತಾರೆ. ಸೊ ನನ್ನ ಹತ್ರ ಮರಿಗಳನ್ನ ತೊಗೊಂಡ್ಮೇಲೆ ಯಾವ ಥರ ಮರಿಗಳನ್ನ ಸಾಕಬೇಕು, ಅವುಗಳನ್ನ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಅವರು ತಮಗೆ ಗೊತ್ತಿರುವಾಗ ಎಲ್ಲ ಥರದ ಮಾಹಿತಿ ಕೊಡ್ತಾರೆ. ಸೊ ನಾನು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅಂದಮೇಲೆ ಅವರು ಫೈನಲಿ ತಮ್ಮ ಕುಟುಂಬವನ್ನು ಅಂದರೆ ತಮ್ಮ ಯಜಮಾನರನ್ನ ಮತ್ತು ತಮ್ಮ ಮಗನ ಕೊಟ್ಟು ಆ ತಾಯಿ ನೇತ್ರಾವತಿಯವರು ನಮ್ಮ ಪ್ರಭಾಮಣಿ ಅಕ್ಕ ಅಂದರೆ ಸೋರ್ಗಾಂವಹಳ್ಳಿ ಅಂತೇನು ಇದೆಯಲ್ಲ ಅಲ್ಲಿಗೆ ಅವ್ರನ್ನ ಕಳಿಸ್ಕೊಟ್ಟಾದ್ಮೇಲೆ ಅವರು ಕೂಡ ಅವ್ರ ಫಾರ್ಮನ್ನು ವಿಸಿಟ್ ಮಾಡಿ ಸೊ ಮರಿಗಳನ್ನ ನೋಡ್ಕೊಂಡು ಬಂದು ಫೈನಲಿ ಅವ್ರ ಜೊತೆ ಮಾತಾಡಿದ ಮೇಲೆ ಅವರು ಕೂಡ ನಮ್ಮ ಅಕ್ಕ ಅವ್ರು ನನ್ನ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ಅವರು ಕೂಡ ನನಗೆ ಈ ಥರ ಮರಿಗಳನ್ನ ಕಳಿಸ್ಕೊಡಿ ಅಂದಮೇಲೆ ಸೊ ನಾನು ಕೂಡ ಫೈನಲಿ ಒಂದು 10 ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ನೋಡ್ಬೋದು ಮರಿಗಳು ಎಲ್ಲ ಮರಿಗಳು ಸಮತಟ್ಟ ಇದೆ ಮತ್ತು ಯಾವುದೇ ಮರಿಗಳಿಗೆ ಯಾವುದೇ ಥರದ ದೊಡ್ಡ ಕೂದಲಾಗಿ ಮರಿಗಳು ಕೆಟ್ಟೋಗಿರೋ ಮರಿಗಳು ಯಾವುದೇ ಮರಿಗಳು ಇಲ್ಲ. ಬಟ್ ನನ್ನ ಹತ್ರ ಆಲ್ಮೋಸ್ಟ್ ಆ ಥರ ಮರಿಗಳನ್ನು ನಾನು ಕೊಡೋದು ಇಲ್ಲ. ಬಟ್ ಇಲ್ಲಿರುವಂಥ ಮರಿಗಳನ್ನ ನಾನು
ತುಂಬಾ ಪ್ರೀತಿಯಿಂದ, ತುಂಬಾ ವಿಶ್ವಾಸದಿಂದ, ತುಂಬಾ ನಂಬಿಕೆಯಿಂದ, ತುಂಬಾ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ಒಳ್ಳೆಯ ಮನಸ್ಸಿಂದ ಅವರಿಗೆ ಮರಿಗಳನ್ನ ನಾನು ನಿನ್ನೆ ದಿನ ಕಳಿಸ್ಕೊಟ್ಟಿದ್ದೀನಿ. ಮರಿಗಳನ್ನ ನೋಡ್ಬೋದು. ಎಲ್ಲ ಮರಿಗಳಿಗೆ ಕೇಸರಿ ಕಲರ್ ಬಣ್ಣದಿಂದ ಹಣೆ ಮೇಲೆ ಮತ್ತು ಬೆನ್ನ ಮೇಲೆ ಗುರುತನ್ನು ಮಾಡಿ ತುಂಬಾ ಚೆನ್ನಾಗಿರೋ ಮರಿಗಳು, ಕಾಲು ಮತ್ತು ಎಲ್ಲ ಕಡೆ ನೀಟಾಗಿರೋ ಮರಿಗಳನ್ನ ಪರ್ಫೆಕ್ಟಾಗಿ 10 ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ಎಲ್ಲ ಮರಿಗಳು ವೈಟ್ ಇದೆ, ಒಂದು ಮರಿ ಕಣ್ಣು ಹತ್ರ ಕಿವಿ ಹತ್ರ ಬ್ರೌನ್ ಕಲರ್ ಇದೆ. ಅದು ಬಿಟ್ಟರೆ ಎಲ್ಲ ನೀಟಾದಂಥ ಮರಿಗಳನ್ನ ತಾಯಿ ನೇತ್ರಾವತಿ ಅವರಿಗೆ ಕಳಿಸ್ಕೊಟ್ಟಿದ್ದೇನೆ. ಅವ್ರಿಗೂ ಕೂಡ ನಾನು ಇನ್ನೇ ಮರಿಗಳನ್ನ ಮರಿಗಳನ್ನ ಲೋಡ್ ಮಾಡಾದ್ಮೇಲೆ ನಾನು ಅವ್ರ ಜೊತೆ ಮಾತಾಡಿದ್ದೆ, ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ತಾಯಿಯವರೇ. ಸೊ ಆ ಮರಿಗಳನ್ನ ನೀವು ಇಳಿಸ್ಕೊಂಡು ಬೆಲ್ಲ ನೀರು ಕುಡಿಸ್ರಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಲ್ ಮಾಡಿ, ನಾನು ಕಾಲ್ ಪಿಕ್ ಮಾಡಿದ ಹೋದರೆ ಪ್ರಭಾಮಣಿ ಅವರ ಅಕ್ಕ ಹತ್ರ ಫೋನ್ ಮಾಡಿ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಡೌಟ್ ಇದೆ ಕೇಳ್ಕೊರಿ. ಸೊ ಮರಿಗಳನ್ನ ನೀವು ಟ್ರೀಟ್ ಮಾಡಿರಿ, ಮರಿಗಳನ್ನ ನೀವು ಸಾಕ್ರಿ. ನಿಮ್ಮ ಮಕ್ಕಳ ಜೊತೆ ನಾನು ಇದ್ದು ಸಪೋರ್ಟ್ ಮಾಡ್ತೀನಿ. ಸೊ ಏನೂ ಕೂಡ ಅಂದ್ಕೋಬೇಡಿ. ಸೊ ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ನಾನು ಒಳ್ಳೆಯ ಮನಸ್ಸಿಂದ ಯಾವುದೇ ತೆರನಾದ ಲಾಭವನ್ನು ಇಲ್ಲಿ ನಿರೀಕ್ಷೆ ಮಾಡ್ದೇನೆ ನಾನು 10 ಮರಿಗಳನ್ನ ಕೊಟ್ಟಿದ್ದೀನಿ. ಹಾಗಾಗಿ ಇದನ್ನು ಕೊಟ್ಟಿದ್ದು ಇನ್ನು ದೊಡ್ಡದಂತ ಅಲ್ಲ, ಬಟ್ ನನಗೇನೋ ಒಂದು ಕೆಲವು ಟೈಮಲ್ಲಿ ನನಗೆ ಈ ಥರ ಒಳ್ಳೆಯದನ್ನು ಮಾಡುವಂಥ ಉದ್ದೇಶ ಇದ್ದಾಗೆ, ಒಳ್ಳೆಯದನ್ನು ಮಾಡಿದಾಗೆ ನನಗೆ ತುಂಬಾ ಖುಷಿ ಕೊಟ್ಟಿರುತ್ತೆ. ಅದು ಖುಷಿ ನನಗೆ ಅಷ್ಟೇ ಗೊತ್ತಿರುತ್ತೆ. ಸೊ ಆ ಖುಷಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಬೇಕು, ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನನಗೆ ನಡೆದಿರುವಂಥ ವ್ಯವಹಾರವನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಸೊ ನೋಡ್ಬೋದು, ಮರಿಗಳು ನೀಟಾಗಿದೆ. ಮರಿಗಳು ಇಂಥ ಮರಿಗಳು ನಿಮಗೆ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮರಿಗಳು ಈಗಾಗಲೇ ನಿನ್ನೆ ದಿನ ರಾತ್ರಿ ಈ ಮರಿಗಳು ಅವರ ಫಾರ್ಮನ್ನು ತಲುಪಿದೆ. ಸೊ ಫೈನಲಿ ಒಂದು ವಿಡಿಯೋನ ಮಾಡಿಕೊಡಿ ಬ್ರದರ್ ಅಂತ ನಾನು ಜೀವನ್ಗೆ ಮತ್ತು ದರ್ಶನ್ಗೆ ಹೇಳಿದ್ದೇನೆ. ಸೊ ಅವ್ರು ವಿಡಿಯೋ ಮಾಡಿಕೊಟ್ರೆ ಸೊ ಅದು ಕೂಡ ನಿಮಗೆ ವಿಡಿಯೋನ ತರ್ತೀನಿ. ಸೊ ಮತ್ತೊಮ್ಮೆ ಆ ಜೀವಣ್ಣ ಮತ್ತು ದರ್ಶನ ಮತ್ತು ತಾಯಿ ನೇತ್ರಾವತಿ ಅವರಿಗೆ ಸೊ ಒಳ್ಳೆಯದಾಗಲಿ. ಸೊ ಅವ್ರಿಗೂ ಕೂಡ ಈ ಫಾರ್ಮಲ್ಲಿ ಒಳ್ಳೆಯ ಯಶಸ್ಸು ಸಿಗಲಿ, ಒಳ್ಳೆಯ ಮರಿಗಳನ್ನ ಬೆಳವಣಿಗೆ ಮಾಡಿ ಒಳ್ಳೆಯ ಲಾಭ ಬರಲಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಸೊ ನಾಳೆ ಮಂಗಳವಾರ ಕೂಡ ನನ್ನ ಕಡೆಯಿಂದ ಗಾಡಿ ಬರುತ್ತೆ. ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಮೊಬೈಲ್ ನಂಬರ್ ಅಲ್ಲಿ ಡಿಸ್ಪ್ಲೇ ಮೇಲೆ ನಿಮಗೆ ಕಾಣಿಸ್ತಿದೆ, 9740013204. ಈ ನಂಬರ್ಗೆ ಕಾಲ್ ಮಾಡಿ. ನಾನು ಕಾಲ್ ಪಿಕ್ ಮಾಡಿದೆ, ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ. ಸೊ ನಾನು ಕೊಟ್ಟಂಥ ಮರಿಗಳು ಹೇಗೆ ಅನಿಸಿದೆ ಅಂತ ನೀವು ಕೂಡ ಕಾಮೆಂಟ್ ಕೂಡ ಮಾಡಿದ್ರೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದ.